ಗುಡ್ ಮಾರ್ನಿಂಗ್ ಎವ್ರಿವನ್. ಅನ್ನ ಅಂತೂ ನನ್ನ ಮೇಲೆ ಅಟ್ಯಾಕೇ ಮಾಡಿಬಿಡ್ತು. ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್. ಆಪ್ಷನ್ ಎ ಆಪ್ಷನ್ ಬಿ ಎಲ್ಲರ ಕಣ್ಣು ಮುಚ್ಕೊಳ್ಳೋದು ಒಬ್ಬೇ ಮದಪ್ಪ ಅಂದ್ಬಿಟ್ಟು ಶಿವರಾತ್ರಿ ಜಗಿಸ್ಬೇಕು. ಅದೇ ಐ ಆಮ್ ಜಾಗರಣೆ, ಐ ಆಮ್ ಡೂಯಿಂಗ್ ಕಟಬಾತ್, ಲೂಡೋ, ಕಾರ್ಡ್ಸ್. ದಿಸ್ ಇಸ್ ಮೈ ಚೆಸ್ಟ್ ನಂಬರ್, ದಿಸ್ ಇಸ್ ಅವರ್ ಟೀಮ್. ಆ್ಯಂಡ್ ಡೇನ ಎಂಡ್ ಮಾಡಿದೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಏನಿವತ್ತು ಇಷ್ಟು ಬೇಗ ಎದ್ದೇಳೆ ಅಂತ ನೋಡ್ತಾ ಇದ್ದೀರಾ? ಯಾಕಂದರೆ ಇವತ್ತು ನನ್ನ NCC ಲಾಸ್ಟ್ ಡೇ, ಮೀನ್ಸ್ C ಸರ್ಟಿಫಿಕೇಟ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ಹಾಸ್ಟೆಲ್ ಜೂನಿಯರ್ನ ಬೇಗ ಎಬ್ಬಿಸಿ ಅವ್ರ ಹತ್ರ ತಲೆ ಬಚ್ಚಿಸ್ಕೊಂಡೆ. ಪಾಪ ಅವರು ನಾನು ಎಬ್ಬಿಸಿದ ತಕ್ಷಣ ಎದ್ದು ನಂಗೆ ತಲೆ ಬಚ್ಕೊಟ್ರು. ಆಮೇಲೆ ನಾನು DMSನ ವೇರ್ ಮಾಡಿಕೊಂಡು ಹಾಸ್ಟೆಲಿಂದ ಹೊರಟೆ. ಆಮೇಲೆ ಹೋಗ್ತಾ ದಾರೀಲಿ ನಾಯಿಗಳೆಲ್ಲ ನನಗೆ ಜೋರಾಗಿ ಗುಡ್ ಮಾರ್ನಿಂಗ್ ಅಂತ ಇತ್ತು. ಅನ್ನ ಅಂತೂ ನನ್ನ ಮೇಲೆ ಅಟ್ಯಾಕೇ ಮಾಡಿಬಿಡ್ತು. ಆಮೇಲೆ ಬಸ್ ಸ್ಟಾಪಿಗೆ ಬಂದು ಬಸ್ ಹತ್ಕೊಂಡು ಚನ್ನಪಟ್ಟಣದಿಂದ ಹೊರಟೆ. ಬಿಡ್ತಿಲಿ ನನ್ನ ಕೋಕೆಡೆಟ್ ದೀಕ್ಷಾ ಅವ್ರು ಬಂದರು. ಅಲ್ಲಿಂದ ಇಬ್ಬರು ಹೊರಟ್ವಿ. ಹಾಗೆ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂದ್ಬಿಟ್ಟು ಅವರೊಂದು ಇಯರ್ಪಾಡ್ಸ್ ನಾನೊಂದು ಇಯರ್ಪಾಡ್ಸ್ ಹಾಕ್ಕೊಂಡು ಹಾಗೆ ಮಲ್ಕೊಂಡ್ವಿ. ಆಮೇಲೆ ಸ್ಯಾಟ್ಲೈಟಿಗೆ ರೀಚ್ ಆದ್ವಿ. ಸ್ಯಾಟ್ಲೈಟಿಂದ ಮೆಜೆಸ್ಟಿಕ್ ಹೋಗುವಾಗ ಡ್ರೈವರ್ ಅಂಕಲು ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಬೈಕೊಂಡು ಅವ್ರ ಹತ್ರ ಜಗಳ ಆಡ್ಕೊಂಡು ನಿಂತಿದ್ರು. ಆಮೇಲೆ ಮೆಜೆಸ್ಟಿಕ್ಕಿಗೆ ರೀಚ್ ಆದ್ವಿ. ದೀಕ್ಷಾ ಅವರೇ ಫೋನ್ನ ಬಿಡಲ್ವೋ ಅಥವಾ ಫೋನೇ ದೀಕ್ಷಾ ಅವ್ರನ್ನ ಬಿಡಲ್ವೋ ಗೊತ್ತಿಲ್ಲ. ನೆಕ್ಸ್ಟ್ ನಾವು ಹೋಗಿದ್ದ ಲೊಕೇಶನಲ್ಲಿ ಒಂದು ಬಸ್ಸು ಆಟೋ ಏನೂ ಬರ್ತಿಲ್ಲ. ಅದಕ್ಕೆ ಅವ್ರಿಗೆ ಸುಮ್ಮನೆ ಬೈತಾ ಇದ್ದೆ. ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್. ನಮಗೆ ರಿಪೋರ್ಟಿಂಗ್ ಟೈಮ್ ಇದ್ದಿದ್ದು 7 o'clock, ಬಟ್ ನಾವು 6:30ಗೆ ಅಲ್ಲಿದ್ವಿ. ಇವತ್ತು ಎಕ್ಸಾಮ್ ಇದೆ ಅಲ್ವಾ, ಓದ್ಕೊಳ್ಳೋದು ಬಿಟ್ಟು ರೀಲ್ಸ್ ನೋಡ್ಕೊಂಡು ಕೂತಿದ್ದೀರಲ್ಲ, ಏನು ಮಾಡ್ತೀರಾ ಎಕ್ಸಾಮಲ್ಲಿ ಅಂತ ಕೇಳಿದ್ಕೆ ದೀಕ್ಷಾ ಅವ್ರು ಏನಂದ್ರು ಗೊತ್ತಾ? ನೀವೇ ಕೇಳಿ. ಆಪ್ಷನ್ ಎ ಆಪ್ಷನ್ ಬಿ ಎಲ್ಲರ ಕಣ್ಣು ಮುಚ್ಕೊಳ್ಳೋದು ಒಬ್ಬೇ ಮದಪ್ಪ ಅಂದ್ಬಿಟ್ಟು ಶಿವರಾತ್ರಿ ಜಗಿಸ್ಬೇಕು. ಅಲ್ಲಿ ಅಂತ ಬರ್ತೀರಾ? ನಾನು ಇವತ್ತು ಫುಲ್ ನೈಟ್ ಜಾಗರಣೆ ಇದ್ವಿ. ಇಂಗ್ಲೀಷ್ ಅಲ್ಲ, ನಮ್ದು ಬಟ್ಲರಲ್ಲ. ಹೇಳಿ ಐ ಆಮ್ ಜಾಗರಣೆ, ಐ ಆಮ್ ಡೂಯಿಂಗ್ ಕಟಬಾತ್, ಲೂಡೋ, ಕಾರ್ಡ್ಸ್. ಐ ಓನ್ಲಿ ಹೆಂಗರು ನೋಡಿ ಹಿಂಗೆ ಒಳ್ಳೆ ಕಥೆ ಆಯಿತು ಅಂದ್ಕೊಂಡು ಸುಮ್ಮನೆ. ಆಮೇಲೆ RC ಕಾಲೇಜ್ ಜೂನಿಯರ್ಸು ಎಕ್ಸಾಮ್ ಚೆನ್ನಾಗಿ ಬರೀರಿ ಅಂತ ಹೇಳಿ ಆಲ್ ದಿ ಬೆಸ್ಟ್ ಹೇಳಿದ್ರು. ಎಲ್ಲರೂ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿದ್ರೆ ನಮ್ಮ ದೀಕ್ಷಾ ಅವ್ರು ಮಾತ್ರ ಫೋನಲ್ಲಿ ಮಾತಾಡ್ತವ್ರೆ. ಯಾವ ಪ್ರೈಮ್ ಮಿನಿಸ್ಟರ್ಗೂ ಆ ಲೆವೆಲಿಗೆ ಕಾಲ್ಸ್ ಬರಲ್ಲ ಅನ್ಸುತ್ತೆ. ಆ್ಯಂಡ್ ದಿಸ್ ಇಸ್ ಮೈ ಚೆಸ್ಟ್ ನಂಬರ್. ಪೆನ್ ತೊಗೊಂಡು ಬರ್ತೀವಿ ಅಂತ ಹೇಳಿ ಬ್ಯಾಗ್ ಹತ್ರ ಬಂದು ಹಾಗೆ ಒಂದೆರಡು ಫೋಟೋ ತೊಗೊಂಡ್ಬಿಟ್ವಿ. ಎಕ್ಸಾಮ್ಸ್ ಎಲ್ಲ ಆದಮೇಲೆ ಎಲ್ಲ ಕೆಡೆಟ್ಸ್ ಅವ್ರು ಲಾಸ್ಟ್ NCC ಫೋಟೋಸ್ನ ತೆಗೆಸ್ಕೊತಾ ಇದ್ರು. ಆಮೇಲೆ ನನಗೆ ಲೇಟ್ ಆಗಿತ್ತು ಅಂದ್ಬಿಟ್ಟು ಆಟೋದಲ್ಲಿ ಬಂದುಬಿಟ್ಟೆ. ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿಂದ ಕೆಂಗೇರಿಗೆ ಟಿಕೆಟ್ ತೊಗೊಂಡೆ. ಇವತ್ತು ಶಿವರಾತ್ರಿ ಆಗಿರೋ ಕಾರಣದಿಂದ ಇವತ್ತು ಒಂದು ಪ್ರೋಗ್ರಾಮ್ ಇತ್ತು, ಅದಕ್ಕೆ ಬೇಗ ಹೊರಟ್ಬಿಟ್ಟೆ. ಮಾರ್ನಿಂಗಿಂದ ಒಂದು ಡ್ರಾಪ್ ನೀರು ಸಹ ಕುಡ್ದಿರಲಿಲ್ಲ. ಆಮೇಲೆ ಕೆಂಗೇರಿಗೆ ಬಂದು ಜೋಳ ತೊಗೊಂಡು ತಿಂದೆ. ಆಮೇಲೆ ರಾಮನಗರಕ್ಕೆ ಬಂದೆ. ಹಿಂಗಿದ್ದವರು ಪಟ್ ಅಂತ ಹಿಂಗೆ ರೆಡಿ ಆದ್ವಿ. ಸೊ ದಿಸ್ ಇಸ್ ಅವರ್ ಟೀಮ್. ಸೊ ನಾವಿವತ್ತು ಮಾಡಿದ್ದು ಜಾನಪದ ಕಲೆಗಳಲ್ಲಿ ಒಂದಾದ ಪಟ ಕುಣಿತಾನ. ಅದನ್ನು ನೀವು ನೋಡಿ. ಈವೆಂಟ್ ಮುಗಿದ್ಮೇಲೆ ಊಟ ಮಾಡಿಕೊಂಡು ಅಲ್ಲಿ ಜೋಕಾಲಿ ಇತ್ತು, ನನಗೆ ತುಂಬ ಇಷ್ಟ. ಸೊ ಅದರಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಆಮೇಲೆ DKಶಿ ಅವ್ರು ಬಂದಿದ್ದರು. ಅಲ್ಲಿ ಅವ್ರ ಮುಂದೆ ಪರ್ಫಾರ್ಮೆನ್ಸ್ ಮಾಡಿ ಆ್ಯಂಡ್ ಡೇನ ಎಂಡ್ ಮಾಡಿದೆ.